ಸರ್ ತಮ್ಗೆ ಯಾವಾಗ ಏನಂತ ಮೆಸೇಜ್ ಬಂತು ಸರ್ ಫುಲ್ ಸ್ವಲ್ಪ ಡೀಟೇಲ್ ದಿನಾಂಕ 17/2/2024 ಮಧ್ಯಾಹ್ನ 2 ಗಂಟೆಗೆ ಒಂದು ಮೆಸೇಜ್ ಬರುತ್ತೆ ಹಾಯ್ ಅಂತ ವಾಟ್ಸಪ್ಪಲ್ಲಿ. ನೀವು ಯಾರು ಅಂತ ಹೂ ಇಸ್ ದಿಸ್ ಅಂತ ಕಳಿಸ್ತೀನಿ. ನೀವು ಯಾರು, ಅವರು ಯಾರು ಅಂತ ಇಲ್ಲ ಕನ್ನಡ ಅಂತಾರೋ, ಕನ್ನಡದಲ್ಲಿ ನೀವು ಯಾರು ಅಂತ ಕೇಳ್ತೀನಿ. ನಾನು ಸಹನಾ ಅಂತ ಹೇಳ್ತಾರೆ. ಎಲ್ಲಿಂದ ಅಂತ ಕೇಳ್ತೀನಿ. ಬೆಂಗಳೂರಿಂದ ಅಂತ ಹೇಳ್ತಾರೆ. ಏನಾಗಬೇಕು, ಏನು ಸಮಸ್ಯೆ ಇದೆ ಅಂತ ಕೇಳ್ತೀನಿ. ಅವರು ಆರೋಗ್ಯದ ಸಮಸ್ಯೆ ಏನಾದರೂ ಹೇಳ್ತಾರೆ ಅಂತ ನಾನು ಅಂದ್ಕೋತೀನಿ. ಇಲ್ಲ ಒಂದು ಸಾಯಿಸೋ ವಿಚಾರ ಅಂತಾರೆ. ಯಾರನ್ನ ಅಂತ ಕೇಳ್ತೀನಿ. ನಮ್ಮ ಅತ್ತೆನ ಅಂತಾರೆ. ಯಾಕೆ ಅಂತ ಕೇಳ್ತೀನಿ. ನಮ್ಮ ಅತ್ತೆ ತುಂಬ ಹಿಂಸೆ ಕೊಡ್ತಾರೆ, ಅದಕ್ಕಾಗಿ 2 ಮಾತ್ರೆ ಬರೆದು ಕೊಡಿ ಸರ್, ಅವರು ಸಾಯಬೇಕು ಅಂತ ಹೇಳ್ತಾರೆ. ನಾನು ನಿಜವಾಗ್ಲೂ ಜನರ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ. ಕೋವಿಡಲ್ಲಿ ಸಾಕಷ್ಟು ಕೆಲಸ ಮಾಡ್ತೀವಿ. ಪ್ರತಿದಿನಿತ್ಯ ಸಾಮಾಜಿಕ ಕೆಲಸಗಳನ್ನು, ಸಮಾಜ ಸೇವೆಯನ್ನು ಮಾಡ್ತಾಯಿದ್ವಿ. ಜನರಿಗೆ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ತಾಯಿದ್ವಿ. ಬಟ್ ನಿಜವಾಗ್ಲೂ ಈ ಥರ ಕೇಳಿದಾಗ ನನಗೆ ಶಾಕ್ ಆಯಿತು. 2 ಮಾತ್ರೆ ಕೊಡಿ, ದಯವಿಟ್ಟು ಪ್ಲೀಸ್ ಮಾತ್ರೆ ಬರೆದು ಕೊಡಿ ಅಂತ ಈ ಥರದ್ದನ್ನು ಸ್ಟ್ರೆಸ್ ಮಾಡಿ ಪದೇ ಪದೇ ಮೆಸೇಜ್ ಕಳಿಸಿದ್ರು. ನನಗೆ ಶಾಕ್ ಆಯಿತು. ಈ ಥರದ್ದನ್ನು ಕೇಳಿದ ಮೇಲೆ ತಕ್ಷಣವೇ ನಾನು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡೆ. ಅದಾದಮೇಲೆ ಮತ್ತೆ ನೀವು ಈ ಥರ ಮಾಡೋದು ತಪ್ಪಾಗುತ್ತೆ, ಇದು ಕ್ರೈಮ್ ಆಗುತ್ತೆ, ಇಂಥದ್ದನ್ನು ಮಾಡಬಾರ್ದು, ನಾನು ಇದನ್ನು ಸಂಬಂಧಪಟ್ಟದ್ದು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂದ ತಕ್ಷಣ ವಾಟ್ಸಪ್ ಚಾಟ್ನ ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾರೆ. ಅದಕ್ಕೆ ಮುಂಚೆನೇ ನಾನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ. ಅದಕ್ಕೆ ಮುಂಚೆ ಇರೋಂಥ ಸ್ಕ್ರೀನ್ಶಾಟು ಮತ್ತು ಡಿಲೀಟ್ ಆಗಿರೋ ಸ್ಕ್ರೀನ್ಶಾಟ್ನ ತೊಗೊಂಡು ಹೋಗಿ ನಾನು ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ 2 ಗಂಟೆ 15 ನಿಮಿಷಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸರು ಕಂಪ್ಲೇಂಟ್ನ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿ 2 ದಿನ ಆಯಿತು, ಪೊಲೀಸರು ಹೇಳಿದ್ದಾರೆ ಸರ್ಚ್ ಮಾಡ್ತಾಯಿದ್ವಿ, ಟ್ರೇಸ್ ಮಾಡ್ತಾಯಿದ್ವಿ, ವಿ ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಯಾರು ಸರ್ ಆಕೆ, ಯಾವ ನಂಬರ್? ನನಗೆ ಅವ್ರದ್ದೇ ಒಂದು ನಂಬರಿಂದ 87 ಸಮಥಿಂಗ್ ಹಿಂಗೆ ನಂಬರ್ ಇದೆ. ಆ ನಂಬರಿಂದ ಅವ್ರಿಗೆ ನೀವು ಎಲ್ಲಿ ಸಿಕ್ತು ನನ್ನ ನಂಬರ್ ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಸಿಕ್ತು ಸರ್ ಅಂತಾರೆ. ಇನ್ಸ್ಟಾಗ್ರಾಮಲ್ಲಿ ಅಂದರೆ ಹಾಗಾದರೆ ಇನ್ಸ್ಟಾಗ್ರಾಮದ ಡೀಟೇಲ್ಸ್ನ ಕಳಿಸಿ ಅಂತೀವಿ. ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ರಿಪೋರ್ಟ್ರು ಅದನ್ನು ನ್ಯೂಸನ್ನು ಪಬ್ಲಿಷ್ ಮಾಡಿರ್ತಾರೆ. ಅದು ಆರ್ಟಿಕಲಲ್ಲಿ ನನ್ನ ನಂಬರ್ ಇರುತ್ತೆ. ಆ ನಂಬರ್ನ ತೊಗೊಂಡು ಅವರು ನನ್ನನ್ನು ಮೆಸೇಜ್ ಮಾಡಿರ್ತಾರೆ. ಸೊ ಬೆಂಗಳೂರಲ್ಲಿ 1000 ಜನ ಡಾಕ್ಟರ್ ಇದ್ದಾರೆ, ಆದ್ರೆ ನಿಮಗೆ ಯಾಕೆ ಮೆಸೇಜ್ ಮಾಡಿದ್ರು ಅಂತ ಏನು ಡೌಟ್ ನಿಮಗೆ ಕೇಸ್? ನಾನು ಪೊಲಿಟಿಕಲಿ ಮತ್ತು ಸಾಮಾಜಿಕ ಹೋರಾಟಗಳನ್ನು ಆ್ಯಕ್ಟಿವಿಸಮ್ ಮಾಡ್ತಾ ಇದ್ದೀನಿ. ಭ್ರಷ್ಟಾಚಾರದ ಬಗ್ಗೆ ಮತ್ತು ಬೇರೆ ಬೇರೆ ಈ ಜನ ಸ್ಕೀಮ್ಸನ್ನು, ಸರ್ಕಾರಿ ಅಧಿಕಾರಿಗಳು ಸ್ಕೀಮ್ಸನ್ನು ಸ್ಕ್ಯಾಮ್ಸ್ ಮಾಡೋವಂಥದ್ದನ್ನು ವಿಚಾರಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇರ್ತೀನಿ. ಕಳ್ಳನ ಕಳ್ಳ, ಸುಳ್ಳನ ಸುಳ್ಳ ಅಂತ ನೇರವಾಗಿ ಹೇಳೋ ಮನಸ್ಥಿತಿ ಇರೋದ್ರಿಂದ ಸಾಕಷ್ಟು ಜನ ಶತ್ರುಗಳು ಇದ್ದಾರೆ. ಪೊಲಿಟಿಕಲ್ ಎಂಗಲಲ್ಲ ಅಥವಾ ಆ್ಯಕ್ಟಿವಿಸಮ್ ಎಂಗಲಲ್ಲ, ಯಾರು ಇದನ್ನು ದೃಷ್ಟಿಕೋನದಿಂದ ಮಾಡ್ತಾ ಅಂತ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಯಾರಾದರೂ ಮಾಡ್ತಾ ಇದ್ರು ನನ್ನನ್ನು ಟ್ರ್ಯಾಪ್ ಮಾಡೋಕ್ಕೆ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ನಿಜವಾಗ್ಲೂ. ಬಟ್ ಈ ಥರ ನೀಚ್ ಕೆಲಸ ಇದಂತು, ಅದು ಕ್ರೈಮ್ ಕೆಲಸ ಇದು. ನಿಜವಾಗ್ಲೂ ಅತ್ತೆ ಸಾಯಿಸೋದಕ್ಕೆ ಮಾಡಿದ್ರಾ ಅಥವಾ ನನ್ನ ಟ್ರ್ಯಾಪ್ ಮಾಡೋಕ್ಕೆ ಮಾಡಿದ್ರಾ ಅಂತ ಪೊಲೀಸರೇ ರಿವೀಲ್ ಮಾಡಬೇಕಾಗಿರೋಂಥದ್ದು. ನೀವು ಲಾಸ್ಟ್ ಟೈಮ್ MLA ಎಲೆಕ್ಷನ್ ನಿಂತ್ಕೊಂಡು ಕಂಟೆಸ್ಟ್ ಮಾಡಿ ಸೋತಿದ್ರು ಬಿಜಾಪುರದಿಂದ. ಹೌದು. ಬಿಜಾಪುರದವ್ರ ಆ ಕಡೆಯವರು ಯಾರಾದರೂ ಮಾಡಿರ್ಬೋದಾ ಅಥವಾ ಬೆಂಗಳೂರಿನವರ ಮಾಡಿರ್ಬೋದಾ? ನನ್ನ ಸಸ್ಪೆಕ್ಟ್ ಇರೋಂಥದ್ದು ಬೆಂಗಳೂರಲ್ಲೇ ಆ್ಯಕ್ಟಿವಿಸಮ್ ಮಾಡ್ತಾ ಇರೋದ್ರಿಂದ, ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇರೋದ್ರಿಂದ ಬೆಂಗಳೂರಲ್ಲೇ ಮಾಡಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಕಂಪ್ಲೇಂಟ್ ಆಗಿದೆ. ಪೊಲೀಸರು ಆ್ಯಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಸರ್, ಈ ರೀತಿ ಆನ್ಲೈನಲ್ಲಿ ಪ್ರಿಸ್ಕ್ರಿಪ್ಷನ್ ಕೇಳೋದು ಕ್ರೈಮ್ ಆಗುತ್ತೆ. ಹೌದು. ಈ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಈ ಥರದ್ದನ್ನು ಕೇಳುವಂಥದ್ದು ಕ್ರೈಮು. ಮತ್ತು ಅದಕ್ಕೆ ನಾವು ಏನಾದರೂ ರೆಸ್ಪಾಂಡ್ ಮಾಡಿ ಮಾತ್ರ ಬರೆದ್ರೆ ನಾನು ಕ್ರೈಮದ ಪಾರ್ಟ್ನರು. ಹಾಗಾಗಿ ಅಂಥ ನೀಚ್ ಕೆಲಸನ, ಪ್ರಾಣ ಉಳಿಸೋ ಕೆಲಸ ಮಾಡೋವಂಥ ಜಾಗದಲ್ಲಿ ಈ ಯಾರೋ ನಮ್ಮನ್ನು ವಾಟ್ಸಪ್ಪಲ್ಲಿ ಕೇಳ್ತಾರೆ. ಮತ್ತು ವಾಟ್ಸಪ್ಪಲ್ಲಿ ಪ್ರಿಸ್ಕ್ರಿಪ್ಷನ್ ಬರೆಯೋದೇ ತಪ್ಪು. ಒಬ್ಬ ವೈದ್ಯನಾಗಿ, ಜವಾಬ್ದಾರಿತನಾಗಿ ಫಸ್ಟು ಪೇಷಂಟ್ಸನ್ನ ನೋಡಿ, ಏನಿದೆ ಸ್ಥಿತಿಗತಿಗಳನ್ನ ನೋಡಿ ಮಾತ್ರೆಗಳನ್ನು ಕೊಡಬೇಕಾಗಿರೋಂಥದ್ದು. ಬಟ್ ಈ ಥರದನ್ನ ದುರಾದೃಷ್ಟ ಜನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ನನಗೆ ಯಾವ ಪರಿಚಯನೂ ಇಲ್ಲ, ಸಂಪರ್ಕನೂ ಇಲ್ಲ, ಏನೂ ಇಲ್ಲ. ಇಮ್ಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನಂಬರ್ ಅವೈಲಬಲ್ ಇರೋದ್ರಿಂದ ಈ ನಂಬರ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.